ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ವೈಭವ ಕಳೆಗಟ್ಟಿದೆ. ಹಿಂದೂ ಧರ್ಮದ ಶ್ರೀಮಂತಿಕೆಯ ಅನಾವರಣವಾಗುತ್ತಿದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು, ಬಾಬಾಗಳ ಪವಾಡದಿಂದ ಹಲವು ವಿಶೇಷತೆಗಳು, ಆಕರ್ಷಣೆಗಳು, ವಿಸ್ಮಯಕಾರಿ ಕೌತುಕ ಘಟನೆಗಳಿಗೆ ಮಹಾಕುಂಭಮೇಳ ಸಾಕ್ಷಿಯಾಗ್ತಿದೆ. ಒಂದು ಕಡೆ ಭಕ್ತಾದಿಗಳು ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇದ್ರೆ, ಮತ್ತೊಂದು ಕಡೆ ಆ ಚೆಲುವೆಯ ಕಣ್ಣೋಟದ ಮಿಂಚಿನಾಟಕ್ಕೆ ಭಾವ ಪರವಶರಾಗಿದ್ದಾರೆ. ಹೌದು, ಈಕೆ ಮಹಾಕುಂಭಮೇಳದ ಪ್ರಮುಖ ಕೇಂದ್ರ ಬಿಂದು. ಸದ್ಯಕ್ಕೆ ನ್ಯಾಷನಲ್ ಕ್ರಶ್ ಆಗಿರುವ ಮುದ್ದು ಮುಖದ ಮುಗ್ಧ ನಗುವಿನ ಕೃಷ್ಣ ಸುಂದರಿ. ಈಕೆಯ ಹೆಸರು ಮೊನಾಲಿಸಾ. ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್ ಯಾವುದೇ ಸಾಮಾಜಿಕ ಜಾಲತಾಣವನ್ನೇ ಓಪನ್ ಮಾಡಿ ಈಕೆಯದ್ದೇ ಹವಾ. ಈಕೆ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಯುವತಿ. ಈಕೆಯ ಹೆಸರು ಕೇಳ್ತಿದ್ದಂತೆ ರೂಪಕ್ಕೆ ತಕ್ಕಂತೆ ಹೆಸರು, ಹೆಸರಿಗೆ ತಕ್ಕಂತೆ ರೂಪವು ಅಂತ ಜನ ಆಕೆಯ ಸೌಂದರ್ಯದ ಗುಣಗಾನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಈಕೆ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಎಂಬಂತೆ ಹಲ್ಚಲ್ ಎಬ್ಬಿಸಿದ್ದಾಳೆ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ, ಜಪಮಣಿಗಳನ್ನು ಮಾರುತ್ತಾ ದಿನಕ್ಕೆ 500ರಿಂದ 1000 ರೂಪಾಯಿ ಸಂಪಾದನೆ ಮಾಡ್ತಿದ್ಲು. ಆಕೆಯ ಇಡೀ ಕುಟುಂಬ ಮಹಾಕುಂಭಮೇಳದಲ್ಲಿ ವ್ಯಾಪಾರ ಮಾಡ್ತಿದೆ. ಆದರೆ ಇದೀಗ ತಮ್ಮ ಪುತ್ರಿ ಮೊನಾಲಿಸಾಳನ್ನ ತಂದೆ ತಾಯಿ ತಮ್ಮ ಊರು ಇಂದೋರ್ಗೆ ವಾಪಸ್ ಕಳಿಸಿದ್ದಾರಂತೆ. ಕಾರಣ ಇದೇ ಸೋಷಿಯಲ್ ಮೀಡಿಯಾ. ಎಸ್, ಒಂದು ವಿಡಿಯೋದಿಂದ ರಾತ್ರೋರಾತ್ರಿ ಮೊನಾಲಿಸಾ ಸ್ಟಾರ್ ಆಗಿಬಿಟ್ಲು. ಆಕೆಯನ್ನು ನೋಡಬೇಕು, ಅವಳ ಇಂಟರ್ವ್ಯೂ ಮಾಡಬೇಕು, ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅಂತ ಸಾಕಷ್ಟು ಮಂದಿ ಆಕೆ ಇದ್ದಲ್ಲಿಗೆ ಹುಡುಕಿಕೊಂಡು ಬರ್ತಾ ಇದ್ರು. ಆರಂಭದಲ್ಲಿ ಮೊನಾಲಿಸಾ ನಗುನಗುತ್ತಲೇ ಎಲ್ಲ ಚಾನೆಲ್ಗಳಿಗೂ ಯೂಟ್ಯೂಬರ್ಸಿಗೂ ಉತ್ತರವನ್ನು ಕೊಡ್ತಾ ಇದ್ಲು. ಆಕೆಯೂ ಕೂಡ ಖುಷಿಯಾಗಿ ಇದ್ಲು. ಆದರೆ ಯಾಕೋ ಏನೋ ಅತಿಯಾದರೆ ಅಮೃತಾನು ವಿಷ ಅಂತೀವಲ್ಲ, ಹಾಗಾಗಿದೆ ಮೊನಾಲಿಸಾ ಪಾಡು. ಒಂದಷ್ಟು ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಆಕೆಯ ಬೆನ್ನು ಬಿದ್ದು ಹೋದಲ್ಲಿ ಬಂದಲ್ಲಿ ಆಕೆಗೆ ಹಿಂಸೆ ಆಗೋ ರೀತಿಯಲ್ಲೇ ನಡೆದುಕೊಂಡಿದ್ದಾರೆ. ಇದರಿಂದ ಆಕೆಯ ವ್ಯಾಪಾರಕ್ಕೂ ತೊಂದರೆ ಉಂಟಾಗಿತ್ತು. ಆಕೆ ತನ್ನ ಅಸಹನೆಯನ್ನು ವ್ಯಕ್ತಿಯೊಬ್ಬರ ಫೋನ್ ತಳ್ಳೋ ಮೂಲಕ ಹೊರಹಾಕಿದ್ಲು ಕೂಡ. ಆಕೆಯನ್ನ ಈ ಕ್ಯಾಮರಾ ಮಾಧ್ಯಮದವರಿಂದ ಕಾಯೋದೇ ಆಕೆಯ ಕುಟುಂಬಕ್ಕೆ ದೊಡ್ಡ ಸವಾಲಾಗಿತ್ತು. ಹಾಗಾಗಿ ಆಕೆಯ ತಂದೆ ಮೊನಾಲಿಸಾಳನ್ನ ಇಂದೋರ್ಗೆ ವಾಪಸ್ ಕಳಿಸಿದ್ದಾರೆ. ಇನ್ನು ಆಕೆಯೇ ಹೇಳಿದಂತೆ ಅನೇಕರು ತನ್ನ ಬಳಿ ಬರ್ತಾರೆ, ಫೋಟೋ ತೆಗೆದುಕೊಳ್ತಾರೆ. ಆದರೆ ಯಾರೂ ಕೂಡ ರುದ್ರಾಕ್ಷಿ ಮಾಲೆಯನ್ನ ಕೊಳ್ಳುವುದಿಲ್ಲ. ಇದರಿಂದ ನನ್ನ ಸಮಯ ವ್ಯರ್ಥ ಆಗ್ತಿದೆ ವಿನಃ ಸಂಪಾದನೆ ಕೂಡ ಆಗ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ಲು. ಅಲ್ಲಿಗೆ ಆಕೆಯ ಸೌಂದರ್ಯವೇ ಮುಳುವಾಗಿ ವ್ಯಾಪಾರವನ್ನೇ ತೊರೆದು ತನ್ನ ಊರು ಸೇರುವಂತಾಯಿತು. ಇನ್ನು ಮಹಾಕುಂಭಮೇಳದಿಂದ ಇಂದೋರ್ಗೆ ಹಿಂದಿರುಗಿರುವ ಮೊನಾಲಿಸಾ ಸದ್ಯ ನ್ಯೂ ಲುಕ್ನಲ್ಲಿ ಮಿಂಚುತ್ತಾ ಇದ್ದು, ಆಕೆಯ ಮೇಕ್ ಓವರ್ ಲುಕ್ ನೋಡಿ ನಾಯಕಿಯಾಗುವ ಎಲ್ಲ ಲಕ್ಷಣಗಳಿವೆ. ಗುಡ್ ಲಕ್ ಅಂತ ಶುಭ ಹಾರೈಸುತ್ತಿದ್ದಾರೆ ನೆಟ್ಟಿಗರು.